ಪ್ರಶ್ನೆ ಇನ್ನೊಂದು ತಗೊಂತೀವಿ ಸುಮ್ಮನೆ ಬಿಡು. 5% ಮುಗಿತು. ಅಷ್ಟೇ ಅಂತ ಹೇಳಲ್ಲ. ಅದೇ ಇಲ್ಲ ಬ್ಲಾಕ್ ಮಾಡಿದ್ದೆ ಮಾಡ್ತು ಒಂದಷ್ಟು ಬಿಡಿ ಬ್ಲಾಕ್ ಆಗಿದೆ. ಸೊ ಅದಕ್ಕೆ ನನ್ನ ಹತ್ರ ಲೆಕ್ಕ ಇದೆ. ಯಾಕಂದ್ರೆ ನಾನು ಬ್ಲಾಕ್ ಮಾಡಿದ ಅಷ್ಟು ದಿನ ಕೌಂಟ್ ಮಾಡ್ಕೊಂಡು ಕ್ಲೋಸ್ ಮಾಡಮ್ಮ. ನಮ್ಮಿಬ್ಬರ 6 ವರ್ಷದ ಪ್ರೀತಿಯ ಒಂದಷ್ಟು ನೆನಪನ್ನು ತುಣಬಿಡೋಣ. ನಾವು ಇವತ್ತು ಮೆಮೊರಿ ಚಾನಲ್ನಲ್ಲಿ ತೋರ್ಸ್ಕೊಟ್ಟಿದ್ದೀವಿ. ಮುಂದೆ ಮುಂದೆ ಇನ್ನಷ್ಟು ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ತುಂಬಾ ದಿನಗಳ ನಂತರ ಮತ್ತೆ ಯೂಟ್ಯೂಬ್ ಕಾಣಿಸ್ಕೊಳ್ತಾ ಇದ್ದೀವಿ. ಇವತ್ತು ಕಾಣಿಸ್ಕೊಳ್ತಿರೋ ವಿಚಾರ ಏನಂತಂದ್ರೆ, ಮೊದಲಿಗೆ ನಮ್ಮ ಕಲಾ ಮಾಧ್ಯಮದ ಪರಮೇಶ್ವರ್ ಸರ್ಗೆ ನಾವು ತುಂಬ ಅಭಿನಂದನೆಗಳು, ಅವ್ರಿಗೆ ಋಣಿಯಾಗಿದ್ದೀವಿ ಅಂತ ಹೇಳ್ಬೇಕು. ಈಗ ಒಂದು ಚಾಲೆಂಜಸ್ ರೂಪದಲ್ಲಿ ತಗೊಂಡು ನಾನು ಒಂದಷ್ಟು 10 ಪ್ರಶ್ನೆಗಳನ್ನ ಕೇಳ್ತೀನಿ, 5 ಪ್ರಶ್ನೆಗಳನ್ನ ಕೇಳ್ತೀನಿ. ಇವರು 5 ಪ್ರಶ್ನೆಗಳನ್ನ ನಾನು ಕೇಳ್ತಾರೆ. ಯಾರು ಕರೆಕ್ಟ್ ಆಗಿ 5 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಯಾರು ಕೊನೆಯಲ್ಲಿ ಗೆಲ್ತಾರೆ ಅವ್ರಿಗೆ ಗೆದ್ದಂಗೆ ಅಲ್ವಾ. ಯಾರು ಕೊಡ್ತಾರೆ ಅವ್ರಿಗೊಂದು ಪನಿಷ್ಮೆಂಟ್ ಇತ್ತು. ಏನ್ ಪನಿಷ್ಮೆಂಟ್? ಪನಿಷ್ಮೆಂಟ್ ಏನಂದ್ರೆ ಉಪ್ಪಿನ ನೀರು ಕುಡಿಯಬೇಕು. ಉಪ್ಪಿನ್ಬೇಕಾ ಅಂದ್ರೆ ತಿಂದ್ರೆ ನೀರು ಕುಡಿಬೇಕು ಅಂತಿಲ್ಲ, ಮೆಣಸಿನ್ಕಾಯಿ ತಿಂದು ಕೂಡ ನೀರು ಕುಡಿಬೇಕು. ಒಂದ್ ಸಾಕು. ಈ ಮೆಣಸಿನ್ಕಾಯಿ ತಿಂದು ಕೂಡ ನೀರು ಕುಡಿಬೇಕು ಅಲ್ವೇ. ಯಾರು ಕೊಡ್ತಾರೆ ಆ ಮೆಣಸಿನ್ಕಾಯಿನ ಪೂರ್ತಿಯಾಗಿ ತಿನ್ಬೇಕು. ಇಲ್ಲ, ಎಷ್ಟು ತಪ್ಪು ಹೇಳ್ತಾರೆ ಅಷ್ಟು ಚಾನ್ಸ್ ಇಲ್ಲ. ಅರ್ಧ ಯಾರಿಗೊಮ್ಮೆ ತಪ್ಪು ಹೇಳ್ತಾರೆ ಅರ್ಧ ತಿನ್ಬೇಕು. ನನ್ನ ಒಂದು ಪ್ರಶ್ನೆ ತಪ್ಪು ಹೇಳಿದ್ರೆ ಅವಾಗ ಒಂದು ಅರ್ಧ ತಿನ್ಬೇಕು. 2 ಪ್ರಶ್ನೆ ತಪ್ಪು ಬಟ್ಟೆ ತಿಂತಾ ಇರ್ಬೇಕು. ಮೆಣಸಿನ್ಕಾಯಿ ಖಾರ ಸ್ವೀಟ್ ಆಗ್ತಿದೆ. ಇಲ್ಲಿ ಈಗ ಮೊದಲನೇ ಪ್ರಶ್ನೆ ನೀನ್ ಶುರು ಮಾಡ್ತೀರಾ? ಶುರು ಮಾಡ್ಬೇಕು. ನಮ್ಮಿಬ್ರು ಪ್ರೀತಿ 6 ವರ್ಷ. 6 ವರ್ಷದಲ್ಲಿ ಏನೇನು ಇನ್ಸಿಡೆಂಟ್ ಯಾವ್ಯಾವ ಟೈಮಲ್ಲಿ ನಡೀತು, ಅದ್ರ ಬಗ್ಗೆ ನಾವು ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ, ನಮ್ಮ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ನೆನಪಿನ ಕಾನ್ಸೆಪ್ಟ್. ಮೆಮೊರಿ ಚಾಲೆಂಜ್ ಇದೆ. ಮೆಮೊರಿ ಚಾಲೆಂಜ್ ಮೆಮೊರಿ. ಈಗ ಮೊದಲನೇ ಪ್ರಶ್ನೆ ಅಂದ್ರೆ ಒಂದು ಸಮಯ ಬಂದಿದೆ. ಸೊ ಈಗ ನಾನು ನಿಮಗೆ ಚಾಕ್ಲೇಟ್ ಕೊಡಕ್ ಬಂದಾಗ, ಫಸ್ಟ್ ಟೈಮ್ ಚಾಕ್ಲೇಟ್ ಕೊಡಕ್ ಬಂದಾಗ ನೀನ್ ಯಾವ ಡ್ರೆಸ್ ಹಾಕಿದ್ದೆ? ನೀವೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಪ್ರಶ್ನೆ ನಾನೇನ್ ಬೇರೆ ಕೇಳ್ತಾ ಇಲ್ಲ. ಏನ್ ಡ್ರೆಸ್ ಹಾಕಿದೆ? 10 ನಿಮಿಷ ಹೇಳ್ಬೇಕು, ಟೈಮ್ ಜಾಸ್ತಿ ಆಗ್ಬಿಡುತ್ತೆ. 1 2 ಯಾವ ಕಲರ್ ಅಂತ ಕೇಳಿದ್ ನಾನು. 3 ಪರ್ಪಲ್. ಪರ್ಪಲ್ ನಂಗೆ ಇಂಗ್ಲಿಷ್ ಗೊತ್ತಾಗಲ್ಲ. ಪರ್ಪಲ್ ಯಾವ ಕಲರ್? ವೈಟ್ ಕಲರ್. ರಾಂಗ್ ಆನ್ಸರ್. ಬ್ರೌನ್ ಕಲರ್ ದುಪ್ಪಟ, ಬ್ರೌನ್ ಕಲರ್ ಡ್ರೆಸ್ ಅಂದ್ರೆ ಚೂಡಿದಾರ್. ಇದೇ ತರ ಚೂಡಿದಾರು, ಇದೇ ತರ ಬ್ರೌನ್ ಕಲರ್ ವೇಲು, ಇದೆಲ್ಲ ಬ್ರೌನ್ ಕಲರ್. ಅದು ನನ್ಗೆ ತೋರಿಸಿದ್ರೆ ಪರ್ಫೆಕ್ಟ್ ಆನ್ಸರ್. ಇವ್ರು ಕೊಟ್ಟ ಉತ್ತರ ರಾಂಗ್ ಆಗಿದೆ. ತಿನ್ಬೇಕಷ್ಟೇ. ಅದೇ ಮೆಮೊರಿ ಚಾಲೆಂಜ್. ಉಪ್ಪಿನ ಲೇಟ್ ಆಗುತ್ತೆ. ನನಗೆ ಗೊತ್ತಿಲ್ಲ, ತಿನ್ನಬೇಕು. ಸ್ವಲ್ಪ ತಿಂದು ನಡೀತದೆ. ಯಾವ ನಾಯಿ ತಿನ್ಬೇಕು? ನನಗೆ ಅಯ್ಯೋ ಕಳ್ಳೀವಳು ಕಣ್ಣಲ್ಲೇ ಮೆಷಿನ್ ಕೂಡ ಬಿಟ್ಬಿಡಿದ್ರು, ಬಟ್ ಲೇಟ್ ಆಗಿ ಬಿಡ್ಬೇಕು. ಓಕೆ, ಇನ್ನೊಂದು ಪ್ರಶ್ನೆ ಇಲ್ಲ ಕೇಳಲ್ಲ ಇದನ್ನು. ಓಕೆ, 2ನೇ ಪ್ರಶ್ನೆ. ಹೌದಾ? ಮತ್ತೆ ಯಾರು ಕೇಳ್ತಾ ಕೇಳುವಂತೆ. ಈಗ 2ನೇ ಪ್ರಶ್ನೆ. ನನ್ನ 2ನೇ ಪ್ರಶ್ನೆ ಶುರುವಾಗ್ತಿರೋದುಗಳೇ. ಸೊ 2ನೇ ಪ್ರಶ್ನೆ, ನಾನು ನನ್ನ ಪ್ರೀತಿಯಿಂದ ಖುಷಿ ಅಂತ ಕರೀತಿದ್ದೆ ಅಲ್ವಾ. ಸೊ ಹಾಗಾಗಿ ಆರ್ಕೆ ಅಂತಾನು ನಾನು ಈಗ ನನ್ನ ಕೈ ಮೇಲೆ ಕೂಡ ಆರ್ಕೆ ಹಾಕ್ಸ್ಕೊಂಡಿದ್ದೆ ಅಲ್ವಾ. ಆರ್ಕೆ ಅಂತ ರಾಕೇಶ್ ಖುಷಿ ಅಂತ ಯಾವಾಗಲೂ ನಾನು ಆರ್ಕೆ ಅಂತ ಸಿಗ್ನೇಚರು. ಹಾಗಾಗಿ ನಾನು ಮೊದಲನೇದಾಗಿ ಯಾವ ತರಕಾರಿ ಮೇಲೆ ಆರ್ಕೆ ಅಂತ ಬರ್ಬಿಟ್ಟು ನನಗೆ ಫೋಟೋ ಕಳಿಸಿದ್ದೆ? ಅದು ಸೋರೆಕಾಯಿ ಇರ್ಬೇಕು. ನನಗೆ ಗೊತ್ತಿಲ್ಲ. ಸೋರೆಕಾಯಿ ಒಟ್ನಾಗದು. ಸೋರೆಕಾಯಿ ಒಟ್ನಾಗ ಇರು ಆಳ್ಸರ್ಗೆ ಹಾಕ್ತಾರಲ್ಲ. ಪಡ್ಲುಕಾಯಿ. ಪರ್ಫೆಕ್ಟಾ? ಪಡ್ಲುಕಾಯಿ. 4 5 ಆಳ್ಸರ್ದ ಕಡೆ ಅದೇ ತಾನೆ. ಅದೇ ಯಾವುದು? ಪಡ್ಲುಕಾಯಿ. ಆತ್ಮಸಾಕ್ಷಿ ಕರೆಕ್ಟ್. ಪಡ್ಲುಕಾಯಿ ಮೇಲೆ ಬರ್ದಿದ್ದು. ನಾನೇ ಕೇಳ್ತಿದ್ರು. ನನ್ನ 3ನೇ ಪ್ರಶ್ನೆ ಇಲ್ಲ. ನನ್ನ 3ನೇ ಪ್ರಶ್ನೆ, ನಾನು ನಿನಗೆ ಕೊಟ್ಟಂತ ಮೊದಲನೇ ಉಡುಗೊರೆ 10 ಗಣೇಶ. 9 ಗಣೇಶ. 100%.
ಅದು ಗಿಫ್ಟ್ ಅಂತ ಕೊಟ್ಟಿಲ್ಲ, ಕೊಟ್ಟೋಗಿದ್ದೆ ಯಾವ್ದು? ಗಣೇಶ ಸ್ವೀಟ್ ಬಂತು. ಅದೇ ಗಣೇಶ ಒಟ್ನಾಗ ಕರೆಕ್ಟ್ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ನಾನು ಕೊಟ್ಟಂತದ್ದು ಮೊದಲಾಗಿ ಗಣೇಶ, ವೈಟ್ ಗಣೇಶ. ಸೊ ಅದು ಕೊಟ್ಟಿರೋದು ಯಾಕಂದ್ರೆ ನಮ್ಮ ಬಾಸ್ ಗಣೇಶ ಅಲ್ವೇ ಹಾಗಾಗಿ. ಸೊ ನನ್ನ 4ನೇ ಪ್ರಶ್ನೆ ಮುಂದುವರಿತಾ ಇದೆ ಈಗ. ನಾನು ಆಗ್ಲೇ ಹೇಳಿದೆ ಆರ್ಕೆ ಅಂತ ನಾನು ಅಚ್ಚೆ ಹಾಕ್ಸ್ಕೊಂಡೆ, ರಾಕೇಶ್ ಅಂಡ್ ಖುಷಿ ಅಂತ ಅಂದ್ಬಿಟ್ಟು. ಈ ರಾಕೇಶ್ ಅಂಡ್ ಖುಷಿ ಅಂತ ಅಚ್ಚೆ ಹಾಕ್ಸ್ಕೊಂಡು ನಿಮಗೆ ನಾನು ಯಾವ ಟೈಮಲ್ಲಿ ಮೆಸೇಜ್ ಮಾಡಿದೆ, ಫೋಟೋ ಕಳಿಸ್ದೆ? ಈವ್ನಿಂಗ್ ಟೈಮ್, ನೈಟ್ ಪಕ್ಕನ 7 ಗಂಟೆ 7:30. ಶೂರಾ? ಶೂರ್. ಕರೆಕ್ಟ್ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಕರೆಕ್ಟ್. ನಾನು ಸಿಂಪಲ್ ಆಗಿದ್ದೆ, ಕೇಳಬೇಡ ಅಂತ ಸುಮ್ಮನೆ ಆಗಿದ್ದೆ. ಅದಕ್ಕೆ ಇಬ್ರು ಆ ರಚನೆಗಳು ಒಂದೇ ಅಂತ ಬಟ್ ಹೋಗಿ ನಮ್ಗ ಹೇಳಿ. ಈಗ ನನ್ನ 5ನೇ ಪ್ರಶ್ನೆಗಳು ಗುರುಗಳೇ, 5ನೇ ಪ್ರಶ್ನೆಗಳ ತಗೋಣ. ಬೇಜಾರೇನಾದ್ರು ಒಂದ್ ಸ್ವಲ್ಪ ಓಕೆ. ನನ್ನ 5ನೇ ಪ್ರಶ್ನೆ, ನಾವು ಮೊದಲನೇ ಸಾರಿ ಭೇಟಿಯಾದಾಗ ಏನ್ ತಿಂದಿದ್ವಿ? ಇದು 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 ಮೊದಲನೇ ಸಾರಿ ಭೇಟಿಯಾದಾಗ ನಾವು ತಿಂದಂಥದ್ದು ಏನು? ಚಾಕ್ಲೇಟು ಇಲ್ಲ ಪ್ರಸಾದ? ಯಾವ್ದಾದ್ರು ಒಂದು. ಚಾಕ್ಲೇಟ್ ಅಂತ ಅಲ್ಲ, ಪ್ರಸಾದ, ದೇವ್ರ ಪ್ರಸಾದ. ಪಕ್ಕನಾ? ಪಕ್ಕ. ನಾವು ಮತ್ತೆ ನಾವು ಮೊದಲನೇ ಸಾರಿ ಭೇಟಿಯಾದಾಗ ತಿಂದಿದ್ದು ಒಂದು ಕೇಕ್. ಕೇಕಾ? ಕೇಕ್ ತಿಂದಿದ್ದು ನಾವು, ನೆನಪಿದೆ ಈಗಲೂ. ಮೊದಲ ಸಲ ಭೇಟಿಯಾದಾಗ ನಾವು ಟೀ ಕುಡಿದಿದ್ವಿ, ತಿಂದಿದ್ದು ಅಂತ ಬಂದಾಗ ಕೇಕ್ ಯಾರೋ ಕೊಟ್ಟಂತ ಕೇಕ್ ನಾವು ತಗೊಂಡ್ಬಂದ ಆ ಟೈಮಲ್ಲಿ ಬರೀ ಇಂಥದೆಯಾ ಕೋಇನ್ಸಿಡೆನ್ಸ್ ತಿಂದಿದ್ವಿ. ನಾವು ತಾವನ್ನ ತಗೊಂಡ್ಬಂದಿಲ್ಲ, ಅದು ಆ ಟೈಮ್ ಏನೋ ಯಾರೋ ಬಂದಿದ್ದೋ ಏನೋ ಆ ಟೈಮ್ ಪ್ರಸಾದ ಕೊಟ್ಟಿದ್ದವರು, ಕೇಕ್ ಅಲ್ಲ. ಕೇಕ್ ತಿಂದಿದ್ದು ನಾವು. ಹಾಗಾಗಿ ಆನ್ಸರ್ ಕೇಕ್ ಇದೆ. ಸೊ ಹಾಗಾಗಿ ಸ್ವಲ್ಪ ತಿನ್ಲೇಬೇಕಾಗಿ ವಿನಂತಿ, ತಿನ್ಲೇಬೇಕು. ತಿಂತೀನಿ. ನೋ ನೋ ನೋ, ನಾನಿಷ್ಟು ಸಂಜೆ ಇದು ಮಾಡ್ತಾ ಇದ್ದೀನಿ. ತಿನ್ಲೇಬೇಕು, ಕಚ್ಚಲೇಬೇಕು. ಇದೆಲ್ಲ ತಿನ್ಬೇಕೀಗ, ನಮ್ಗೆ ಅಷ್ಟೇ ತಿನ್ಲೇಬೇಕು ಈಗ. ನಾನು ಮತ್ತೆ ಫ್ಲೇವರ್ ಖಾರ ಆಯ್ತು ಈಗ. ಹೌದು, ತಿನ್ಬೇಕಷ್ಟೇ, ತಿನ್ಲೇಬೇಕು. ತಿನ್ನಂತ ಮುಂದಿನ ಪ್ರಶ್ನೆಗಳು ಹೋಗ್ತೀನಿ. ಓಕೆ, ಇದು ನಾನು ತಿಂತೀನಿ. ತಿನ್ಲೇಬೇಕು. ಈಗ ನಾನು ಮೆಣಸಿನ್ಕಾಯಿ 2 ಎತ್ಕೊಂಡ್ಬರ್ತೀನಿ. ಆಯ್ತಾ? ನೀನ್ ಕ್ವಶನ್ಸ್ ಕೊಡಿ, ನಾನೆಲ್ಲ ತಗೊಂಡ್ಬಿಡಿ. ಫಸ್ಟ್ ಸ್ವಲ್ಪ ತಿಂದಿದ್ದು, ನೀರು ತಂದಿಲ್ಲ ನಾವು ಅದು ನೀರಿಲ್ಲ. ಆರೋಗ್ಯ ಮೇಲೆ ಇಟ್ಕೋಬಾರ್ದು, ಹೋಗಿಬೇಕು. ಯಾವುದು ಮೆಣಸಿನ್ಕಾಯಿ ತಿಂದಿಲ್ಲ. ಯಾರು ತಿಂದಿದೀವಾ? ಇರ್ಲಿ. ಈಗ ನನ್ನ 5 ಪ್ರಶ್ನೆಗಳು ಮುಕ್ತಾಯಗೊಂಡಿದೆ. ಈಗ ಮುಂದಿನ ಪ್ರಶ್ನೆಗಳು 5 ಪ್ರಶ್ನೆಗಳ ಕೇಳುವಂತ ಸಮಯ ಈಗ ಇವರಿಗೆ ಬಂದಿದೆ. ಪ್ರಶ್ನೆ ಕೇಳೋಣ ಅಂದ್ರೆ ನನಗೆ ಖಾರ ಆಗ್ತಾರೆ. ಕೇಳ್ತಾ ಹೋಗಿ, ನಾವು ಉತ್ತರ ಕೊಡ್ತಾ ಇದ್ದೀವಿ. ನಿಂಗೆ ಮೆಣಸಿನ್ಕಾಯಿ ಇನ್ನೊಂದು 2-3 ಎತ್ಕೊಂಬಲ್ಲ. 5 ಪ್ರಶ್ನೆ ಇಷ್ಟು ಸಿಲ್ಲಿ ತಂದಿತ್ತು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಕಷ್ಟವಾಗಿ ಉಟ್ಕೊಂಡ್ಬಿಟ್ನಾ ಅಂತ. ಬೇಗ ಬೇಗ ನಾವು ಫಸ್ಟ್ ಜಗಳ ಆಡಿದ ದಿನ ಯಾವ್ದು? ದಿನ ಯಾವ್ದ? ದಿನ ಅವತ್ತೊಂದು ಫಸ್ಟ್ ದಿನ, ಫಸ್ಟ್ ಬ್ಲಾಕು, ಫಸ್ಟ್ ಜಗಳ. ಸ್ಯಾಟರ್ಡೆ. ಅದು ಸ್ಪೆಷಲ್ ಡೇ. ಅದು ಸ್ಯಾಟರ್ಡೆ, ಸ್ಪೆಷಲ್ ಡೇ. ಸ್ಪೆಷಲ್ ಡೇ ಗೊತ್ತಿಲ್ಲ ನನಗೆ. ಸ್ಯಾಟರ್ಡೆ ದಿನ ಒಂದು ಸ್ಪೆಷಲ್ ಡೇ ಐತೆ. ನಾನು ಅದನ್ನೇ ಹೇಳಕ್ಕಾಗಲ್ಲ. ಸ್ಪೆಷಲ್ ಡೇ ಹೇಳ್ಬೋದು. ಯಾವ ದಿನ ಅಂದ್ರೆ ಸ್ಯಾಟರ್ಡೇನೇ ಹೇಳ್ಬೋದು. ಸ್ಯಾಟರ್ಡೆ. ಅದೇ ಸ್ಯಾಟರ್ಡೆ ಗೊತ್ತು ನನ್ಕೂನು. ಅವತ್ತೊಂದು ಡೇ ಹೇಳ್ಬೋದಲ್ಲ. ಇಲ್ಲ, ನಾನು ಹೇಳ್ತಾ ಇರೋದು ಸ್ಯಾಟರ್ಡೆ. ಇವ್ರು ಯಾವ ದಿನ ಅಂತ ಕೇಳಿದ್ರು ನಾನು ಸ್ಯಾಟರ್ಡೆ ಅಂತ ಹೇಳಿದ್ರು. ಸ್ಯಾಟರ್ಡೆ. ಒಂದು ತರಕ ನಾನು ಗೆದ್ದಿದ್ದೇನೆ. ಅದೇ ಸ್ಯಾಟರ್ಡೆ ಗೊತ್ತು ನನ್ಕೂನು. ಅವತ್ತೊಂದು ಡೇ ಹೇಳ್ಬೋದಲ್ಲ. ಇಲ್ಲ, ನಾನು ಹೇಳ್ತಾ ಇರೋದು ಸ್ಯಾಟರ್ಡೆ. ಇವ್ರು ಯಾವ ದಿನ ಅಂತ ಕೇಳಿದ್ರು ನಾನು ಸ್ಯಾಟರ್ಡೆ ಅಂತ ಹೇಳಿದ್ರು. ಸ್ಯಾಟರ್ಡೆ. ಒಂದು ತರಕ ನಾನು ಗೆದ್ದಿದ್ದೇನೆ. ಶಬಾಷ್. ಇಂತಹ ಮುಂದಿನ ಪ್ರಶ್ನೆ ಮುಂದುವರೆದು ಬೇಗ ಬೇಗ ಮುಂದುವರೆ. ಓಕೆ, ಏನಂತ ಖಾರ ಆಗ್ತಿದೆ. ಹೌದೌದು, ಒಂದು ಪ್ರಶ್ನೆ ಫಸ್ಟ್ ಇಂಪ್ರೆಷನ್ ಆಗಿದ್ ಮೂಮೆಂಟ್ ಯಾವುದು ನಿಮ್ ಮೇಲೆ? ಅಂದ್ರೆ ಫಸ್ಟ್ ಒಂದು ಇಂಪ್ರೆಷನ್ ಆಯ್ತು, ಒಂದ್ ಮೂಮೆಂಟ್ ನಿಮ್ ಮೇಲೆ. ಅಂದ್ರೆ ಒಂದೇ ಮಾತುಗಳಾದ್ರೆ, ನಾನು ದೇವ್ರು ಭಕ್ತ, ಹಾಗಾಗಿ ಇವರು ಕೂಡ 3 ಗಂಟೆ 3 ಭಕ್ತೆ. ನಾನು ಆ ವಿಚಾರದಲ್ಲಿ ದೇವ್ರು ಭಕ್ತ. ಅದಿನ್ನೂ ಇಲ್ಲ ಅಲ್ಲ,
ಓಕೆ. ಮುಳ್ಕಂಠಮ್ಮರ ಆರಾಧಕರು. ಹಾಗಾಗಿ ನಾನು ಕೂಡ ದೇವ್ರ ಭಕ್ತ ಅಂತ ಗೊತ್ತಾಗಿ ಇವನು ಪರವಾಗಿಲ್ಲ ನಮ್ಮ ದೇವ್ರ ಇದಾಗೆ ಅಂತ ಅಂದ್ಬಿಟ್ಟು ಭಕ್ತ ದೇವ್ರ ಭಕ್ತ ಅಂತ ಕ್ವಶನ್ ಫುಲ್ ಕೇಳಿಸ್ಕೊಬೇಕು ಅಂತ. ಇಟ್ಸ್ ಎ ರಾಂಗ್ ಆನ್ಸರ್. ಏನು ಫಸ್ಟ್ ಆನ್ಸರ್ ಅದನ್ನು ಅದು ಲೋವಲ್ಲಿ ಇದ್ದಾಗ ನನಗೆ ಲೋವ್ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ದಾಗ ನನಗೆ ಹೇಳಕ್ ಬರುತ್ತೆ ಬಿಡು ಅಂತ ಹೇಳಿದ್ದೆ. ನೀನ್ ಆದ್ರೆ ಹೇಳಿದೆಯಲ್ಲ ಅದು ಫೀಲ್ ಸ್ಟಾರ್ಟ್ ಆದಾಗ ನೀನ್ ಹೇಳಿದ್ದು ಅಕ್ಸೆಪ್ಟೆಡ್. ಫೀಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನೀನ್ ಯಾರು ಅಂತಾನೂ ಗೊತ್ತಿರ್ಲಿಲ್ಲ. ಊರ ಯಾರೋ ನಿಕ್ಕ ಆಯ್ತು ಅನ್ನೋದು ಗೊತ್ತಿತ್ತಷ್ಟೇ. ಆ ನಿಕ್ಕಂದ್ರೆ ನನ್ನೇನು ಏನಂತಾರೆ ನನ್ನ ಮೈಂಡ್ ಸೆಟ್ ಸೇಮ್ ಥಾಟ್ ನಿನ್ ಬಾಯಲ್ಲಿ ಬಂದಿದ್ದು. ಸೇಮ್ ಗಾಡಿ ಅದು ಎಲ್ಲ ರಾಂಗ್ ಆನ್ಸರ್. ಅವಾಗ ಹೇಳಿದ್ರೆ ರೈಟ್ ಆನ್ಸರ್. ಇಲ್ಲ ಇಲ್ಲ ಊರ ಹತ್ರಕ್ ಬಂತು. ಊರ ಹತ್ರ ತಕ್ಷಣ ಹೇಳಿದೆ ನೋಡಿ ನಾನ್ ಮೊದ್ಲೇ ಒಳ್ಳೆ ಹುಡುಗ ಒಳ್ಳೆ ಮಾಡಿದ್ದೀನಿ, ಹಾಗಾಗಿ ನಾನು ನಿಮ್ಮನ್ನು ಸೀರೆ ಊರಾಗೆ ನಿಲ್ಸ್ಬಿಟ್ಟೆ ಜನ ತಿಳ್ಕೊಬಿಡ್ತಾರೆ, ನೀವು ಇಲ್ಲೇ ಹೇಳ್ಕೊಳ್ಳಿ ಇಲ್ಲಿಂದ ನಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅವಾಗ ಇವ್ರು ಅನ್ಕೊಂಡಿದ್ದು ಅದೇನು ಆ ಮೂಮೆಂಟ್ ಏನೋ ಅದ್ರೇನು ರಾಂಗ್ ಅಂತ ತಿಳ್ಕೊಂತಾರೆ. ಆ ಮೂಮೆಂಟ್ ಏನ್ಗೆ ಅಂತ ಅಂದ್ರೆ ಅವಾಗ ನೀವು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಇಬ್ರು ಇದ್ದಿದ್ದು ಅವತ್ತು ಗಾಡಿಗೆ ಇಬ್ರು ಬಂದಿದ್ದು, ಮಳೆ ಬರ್ತಿತ್ತು. ಸಂಜೆ ಸ್ವಲ್ಪ ಗೇಟ್ ಇಂದ ಕರ್ಕೊಂಡು ಹೋಗಕ್ಕೆ ನಾನು ನಮ್ಮೂರವ್ರ ಬಂದ್ರಲ್ಲ ಅಂತ ಹೇಳಿ ನಾನು ಫೋನ್ ಹಾಕೊಡಿ ಅಂತ ಅಂದ್ರೆ ನಮ್ಮ ಅಪ್ಪನ ಫೋನ್ ಹಾಕೊಡಿ ನಮ್ಮ ಅಪ್ಪನ ಕರ್ಸ್ಕೊಂತೀವಿ ಇಲ್ಲಿಗೆ ಅಂತ ಅನ್ಕೊಂಡಿದ್ದು. ಕರ್ಸೋದಿನ್ನೇನ್ ಬಾಮ ಮಳೆ ಬರ್ತಿದೆ ಅವಾಗ ನೀವ್ ಯಾವನಾದ್ರು ಗೊತ್ತಿಲ್ಲ. ಮುಂದೆ ಓಡ್ತಾ ಇದ್ದ ಪರ್ಸನ್ ನಮ್ಗೆ ಚೆನ್ನಾಗ್ ಪರಿಚಯ ಇತ್ತು, ನೀವು ಅಷ್ಟು ಪರಿಚಯ ಇರ್ಲಿಲ್ಲ. ನಾವು ಯಾವ್ದು ಎಲ್ಲೋ ಹೋಗಿದ್ವಿ ಬರ್ಬೇಕಾದ್ರೆ ಗಾಡಿ ಹಾಕಿದ್ರೆ ಫೋನ್ ಮಾಡ್ಕೊಳ್ಳಿ ಬಾಮ ಮಳೆ ಬರ್ತಾ ಇದೆ ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾವೇ ಕರ್ಕೊಂಡ್ ಬಂದ್ವಿ. ಯಾಕೆ ಬರ್ಬೇಕಾದ್ರೆ ನಾವು ನಮ್ಮಲ್ಲಿ ನನ್ಗೆ ಒಳ್ಳೆ ನಾನು ಅನ್ಕೊಂಡಿದ್ದು ಫುಲ್ ಊರೊಳಗಡೆ ಬಿಟ್ಬಿಟ್ಟು ತಪ್ಪಾಗುತ್ತೆ ಟ್ರಿಪ್ಸ್ ಹೋಗ್ತಾ ಇರೋದು ಅಂದ್ಬಿಟ್ಟು ಬೇಡ ನಾನು ಇಲ್ಲೇ ಬಿಟ್ಬಿಡಿ ಅಂತ ಕೇಳೋಣ ಅನ್ಕೊಂತ ಇದ್ದೆ. ಆ ಸತಿ ಇವನ್ ಡೈಲಾಗ್ ಬಂದಿದ್ ನೋಡಿ ಯಾರಪ್ಪ ಇದು ಮೈಂಡ್ ರೀಡರು ಅಂತ ಫಸ್ಟ್ ಇಂಪ್ರೆಷನ್ ಯಾರು ಏನು ಅಂತ. ಇಲ್ಲ ಅವಾಗ ಹೇಳಿದ್ರು ಹಂಗಾಗಿ ಹೇಳಿದ್ದೆ ಅಲ್ಲ. ಇಷ್ಟು ನನ್ನ ಬಗ್ಗೆ ಹೇಳಿದ್ರ ಅಂದ್ರೆ ಉತ್ತರ ಕರೆಕ್ಟ್ ಆಗಿ ಇದೆ. ಹಾಗಾಗಿ ನನ್ನ ಎರಡನೇ ಉತ್ತರ ನಾನು ಗೆದ್ದಿದ್ದೇನೆ, ಮೆಣಸಿನಕಾಯಿಯಿಂದ ತಪ್ಪಿಸ್ಕೊಂಡಿದ್ದೇನೆ. ಮುಂದಿನ ಉತ್ತರ ಇರುವಾಗ ಮುಂದಿನ ಪ್ರಶ್ನೆ ಈ ಪ್ರಶ್ನೆ ನಾನು ಲಾಸ್ಟ್ ಕೇಳೋಣ ಅನ್ಕೊಂಡೆ, ಯಾಕಂದ್ರೆ ನಿಮ್ ಮೆಣಸಿನಕಾಯಿಯಿಂದ ನಾನು ನೋಡ್ಲೇಬೇಕು. ಓಕೆ, ನಾನು ಶೋಗೆ ಕಾಲ್ ಮಾಡುವಾಗ ಅಂದ್ರೆ ಶೋಗೆ ಕಾಲ್ ಮಾಡುವಾಗ ಯಾವ ನೇಮ್ ಇಟ್ಕೊಂಡು ನಿಮಗೆ ಕಾಲ್ ಮಾಡ್ತಿದ್ದೆ? ಯಾರು ಇದಕ್ಕೆ ತಿಂದ್ಬಿಡು. ಇಲ್ಲ ನಾನು ತಿಂದ್ಬಿಟ್ಟು ಎರಡು ಹೆಸರು ಓಡ್ತಾ ಇದೆ, ಆದ್ರೆ ಒಂದೇ ಹೆಸರು ಹೇಳ್ತೀನಿ. ನನ್ನ ಮನೆ ಬರದಲ್ಲಿ ಮೆಣಸಿನಕಾಯಿ ತಿನ್ಬೋದು ಅಂತ ಇರ್ತೇನೋ, ಹಾಗಾಗಿ ಕಾವ್ಯ ಅಂತ ಫೋನ್ ಮಾಡ್ತೀನಿ. ಚಾನ್ಸ್ ಇಲ್ಲ ತಗೋ ತಿಂದ್ಬಿಡು. ತಿಂತಾನ ಇದು ನಮ್ಮ ಅಮ್ಮಗ್ ಅನ್ಸ್ಲ ಬೇಡ ತಿನ್ನ ಕಡಿ ಅಗಿಬೇಕು. ನನ್ಗೆ ನಾಲ್ಕು ಪ್ರಶ್ನೆ ಕಂಪ್ಲೀಟ್ ಆಗಿದೆ. ಕೊನೆಯ ಪ್ರಶ್ನೆ 4 ಆಯ್ತಾ? ನನ್ನ 3 ಕೇಳಿದ್ದು. ಇಲ್ಲ ಇರು, ನಾನು ಲಾಸ್ಟ್ ಕ್ವಶನ್ ಕೇಳಿದ್ದು. ಓಕೆ, ನಾವು ನೋಡಿ ಫಸ್ಟ್ ಮೂವಿ ಯಾವುದು? ಅಮ್ಮ ಐ ಲವ್ ಯು. ಅಮ್ಮ ಐ ಲವ್ ಯು ಸಿನಿಮಾ, ಮೊದಲನೇ ಸಿನಿಮಾ. ಓಕೆ, ಇದಿಷ್ಟು ನೀನು ತಿನ್ಲೇಬೇಕು. ಓಕೆ, ಇದಿಷ್ಟು ತಿನ್ಲೇಬೇಕು ಟಾಸ್ಕ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ. ಓಕೆ, ಬರೋದು ಇಲ್ಲೇ ಕೇಳೋಣ ಅನ್ಕೊಂಡೆ. ಫಸ್ಟ್ ಇಯರ್ ಎಷ್ಟು ಸಲ ಬ್ಲಾಕ್ ಮಾಡಿದ್ಯಾ ನನ್ನ ನಂಬರ್ನ? ಫಸ್ಟ್ ಇಯರ್, ಯಾಕಂದ್ರೆ ಫಸ್ಟ್ ಇಯರ್ ಜಾಸ್ತಿ ಬದಲಾಡಿರೋದು. ಒಂದು ವರ್ಷದಲ್ಲಿ ಯಾವ ಪ್ರಶ್ನೆ ಕೌಂಟಿಲ್ಲ. ಮುಗಿದು ನನಗೆ ಬರೀ ಬ್ಲಾಕೆ ಕಂಪ್ಲೀಟ್ ಆಗಿಲ್ಲ. ಪ್ರಶ್ನೆ ಇನ್ನೊಂದು ತಗೊಂತೀವಿ, ಸುಮ್ಮನೆ ಕೊಡು. ಅಷ್ಟೇ ಅಂತ ಹೇಳಲ್ಲ. ಅದೇ ಇಲ್ಲ, ಬ್ಲಾಕ್ ಮಾಡಿದ್ದೆ ಮಾಡಿದ್ದು. ಒಂದಷ್ಟು ಬರೀ ಬ್ಲಾಕ್ ಆಗಿದೆ. ಸೊ ಅದಕ್ಕೆ ನನ್ನ ಹತ್ರ ಲೆಕ್ಕ ಇದೆ, ಯಾಕಂದ್ರೆ ನಾನು ಬ್ಲಾಕ್ ಮಾಡಿದ ಅಷ್ಟು ದಿನ ಕೌಂಟ್ ಮಾಡ್ಕೊಂಡು ಕ್ಲೋಸ್ ಮಾಡಮ್ಮ. ಓಕೆ ಸಾಕಾ? ನಮ್ಮಿಬ್ಬರ 6 ವರ್ಷದ ಪ್ರೀತಿಯ ಒಂದಷ್ಟು ನೆನಪನ್ನು ತುಣಬಿಡೋಣ. ನಾವು ಇವತ್ತು ಮೆಮೊರಿ ಚಾನಲ್ನಲ್ಲಿ ತೋರ್ಸ್ಕೊಟ್ಟಿದ್ದೀವಿ.
ಇನ್ನು ಮುಂದೆ ಇನ್ನಷ್ಟು ಅಷ್ಟು ಚಾಲೆಂಜಸ್ ನಾವು ಒಂದೊಂದು ಎಪಿಸೋಡ್ ತೋರಿಸ್ತಾ ಇರ್ತೀವಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ಕೊತೀನಿ. ಬರೀ ನಮಸ್ಕಾರ. ಇಲ್ಲ